ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಸಂಪರ್ಕಿಸಿ. ಕುಡಿಯುವ ನೀರಿನ ಟ್ಯಾಂಕ್ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ಆರೋಪ. ಅಧಿಕಾರಿಗಳು ಗುತ್ತೇದಾರರ ವಿರುದ್ಧ ಕ್ರಮಕ್ಕೆ ಸಣ್ಣಬಾಬು ಆಗ್ರಹ. ನಗರದ ವಾರ್ಡ್ ನಂಬರ್ 19ರಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ಕುಡಿಯುವ ನೀರಿನ ಟ್ಯಾಂಕ್ ಕಾಮಗಾರಿ ತೀರಾ ಕಳಪೆಯಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತೇದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹರಿಜನವಾಡ ನಿವಾಸಿ ಸಣ್ಣಬಾಬು ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೀರಿನ ಟ್ಯಾಂಕ್ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು. ಕಾಮಗಾರಿ ಅಂದಾಜು ಪಟ್ಟಿಯಂತೆ ನಡೆದಿಲ್ಲ. ಟ್ಯಾಂಕ್ನ ಒಳಭಾಗ ಹಾಗೂ ಹೊರಭಾಗದಲ್ಲಿ ಸಮರ್ಪಕ ಪ್ಲಾಸ್ಟರಿಂಗ್ ಮಾಡಿಲ್ಲ. ಅಗತ್ಯ ಎತ್ತರ ನಿರ್ಮಿಸದೆ ಸರಿಯಾದ ಕ್ಯೂರಿಂಗ್ ಕಾರ್ಯವೂ ನಡೆಸಿಲ್ಲ ಎಂದು ದೂರಿದರು. ಇದಲ್ಲದೆ ಟ್ಯಾಂಕ್ಗೆ ಸುಣ್ಣ ಬಣ್ಣ ಹಚ್ಚದೆ ನಿರ್ಲಕ್ಷ್ಯ ವಹಿಸಲಾಗಿದ್ದು, ಕಾಮಗಾರಿಯ ಗುಣಮಟ್ಟ ಸಂಪೂರ್ಣ ಹದಗೆಟ್ಟಿದೆ ಎಂದು ಆರೋಪಿಸಿದರು. ಟ್ಯಾಂಕ್ಗೆ ಸಂಪರ್ಕ ಹೊಂದಿರುವ ಪೈಪ್ಲೈನ್ಗಳು ಹಲವು ಕಡೆ ಒಡೆದು ನೀರು ಸೋರಿಕೆಯಾಗುತ್ತಿದ್ದು, ಇದರಿಂದ ವಾರ್ಡ್ ನಂಬರ್ 19 ಹಾಗೂ 20ರ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಹಣ ದುರ್ಬಳಕೆ ಆಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಎಂದು ಹೇಳಿದರು. ಕೂಡಲೇ ಕಳಪೆ ಕಾಮಗಾರಿಯನ್ನು ಪರಿಶೀಲಿಸಿ ಗುಣಮಟ್ಟದ ರೀತಿಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಪೂರ್ಣಗೊಳಿಸಬೇಕು. ಜೊತೆಗೆ ಸೋರಿಕೆಯಾಗುತ್ತಿರುವ ಪೈಪ್ಲೈನ್ಗಳನ್ನು ತುರ್ತಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಸಮರ್ಪಕ ಕುಡಿಯುವ ನೀರು ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ರಘು, ಸುನೀಲ್, ರಾಜೇಶ್, ಎಂ ಭರತ್ ಕುಮಾರ್ ಹಾಗೂ ವೆಂಕಟೇಶ್ ಬಳಗೇರಿ ಉಪಸ್ಥಿತರಿದ್ದರು. ಟ್ಯಾಂಕ್ ವ್ಯವಸ್ಥೆ ಏನಾದಂತ ಹೋಗಿ ಒಳ ಹೋಗಿ ಪರಿಶೀಲನೆ ಮಾಡಿ ನೋಡಿ ಎಲ್ಲ ಮತ್ತು ಎಲ್ಲ ಪೂರ, ಯಾಕಂದ್ರೆ ಪ್ಲಾಸ್ಟ್ ಆಗಿಲ್ಲ, ಇಲ್ಲವಾಗಿಲ್ಲ, ಮತ್ತೆ ಇನ್ನೊಂದು ಪೈಂಟ್ ಮಾಡಿಲ್ಲ, ಪೂರ ಕಲ್ಪಮಟ್ಟೆ ಸ್ಟ್ರಚ ಕಲ್ಪಮಟ್ಟೆ ಕಾಮಗಾರಿ ಆಗಿದೆ. ಬಾಣ ಮನೆಯಲ್ಲಿ ಅರ್ಜಿ ಮಾಡಿ ಈ ಮೂಲಕ ಪತ್ರಿಕೋದ್ಯಮದಲ್ಲಿ ನಾನು ಆಲ್ರೆಡಿ ಗಮನ ತಂದಿದ್ದೆ. ಆದರೂ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಎಲ್ಲಿದ್ದರೂ ಏನು ಗೊತ್ತಾಗೋದು. ಮಾಧ್ಯಮದಲ್ಲಿ ಮಿತ್ರರು, ಅದು ಮಾಧ್ಯಮ ಮಿತ್ರರಲ್ಲಿ ನಾವು ಗಮನಕ್ಕೆ ತಂದು ಪ್ರೆಸ್ ಮೀಟ್ ಆದರೂ ಕೂಡ ನೋಡಿ ನಿರ್ಲಕ್ಷ್ಯ ವಹಿಸಿ ಏನು ಸಂದೇಶ ಕೊಡ್ತೀರಿ ಈ ರಾಯಚೂರು ಜನತೆಗೆ, ಅಧಿಕಾರಿಗಳಿಗೆ? ಹಂಗಾಗಿ ನಾನು ಮತ್ತೆ ಅದರಲ್ಲಿ ಪೈಪ್ಲೈನ್ ಹೊಡೆದು ನೀರು ಸೋರಿಕೆ ಆಗ್ತದೆ. ಆ ಪೈಪ್ಲೈನ್ ನೀರು ಸೋರಿಕೆ ಆಗಿದ್ರು ಕೂಡ ನಾನು ಆ ಪೈಪ್ಲೈನ್ ವಿಡಿಯೋನು ಪತ್ರಿಕೋದ್ಯಮದಲ್ಲಿ ಸ್ಟೇಟ್ಮೆಂಟ್ ಆಗ್ಯದ. ಬಟ್ ನೋಡಿದ್ರು ಕೂಡ ಅಷ್ಟು ನೀರು ಇವತ್ತು ಲೀಕೇಜ್ ಆಗಿ ನೀರು ಬಿಸಿಲುಗಾಲದ ವೇಸ್ಟ್ ಮಾಡ್ತಾರೆ. ಅಷ್ಟು ಹೊಡೆದೋಗ್ಬಿಟ್ಟೆವು ಪೈಪ್ಗಳು. ಆದ್ರೂ ನಿರ್ಲಕ್ಷ್ಯ ಅಧಿಕಾರಿಗಳು, ಯಾವುದೇ ಕ್ರಮ ಇಲ್ಲ. ಅದಕ್ಕಾಗಿ ನಾನು ಈ ಮಾಧ್ಯಮ ಮಿತ್ರದಲ್ಲಿ ನಾನು ಒಂದೇ ಒಂದು ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.